ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸ್ವಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸ್ನ್ಯಾಕ್ಸ್ ಮಾಡೋದಕ್ಕೆ ಕಡಲೆ ಹಿಟ್ಟು, ಮೈದಾ, ಅವಲಕ್ಕಿ ಇಲ್ಲದೆ 10 ನಿಮಿಷದಲ್ಲಿ ಗರಿಗರಿಯಾದ ಚಕ್ಕಲಿನ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಈಸಿಯಾಗಿರುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಚಕ್ಲಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಬೌಲಿಗೆ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟು, ಅಂದರೆ ಅಕ್ಕಿಯನ್ನು ತೊಳೆದು ನಾವು ನಂತರ ಅದನ್ನು ಬಿಸಿಲಲ್ಲಿ ಅಥವಾ ಫ್ಯಾನ್ ಗಾಳಿಯಲ್ಲಿ ಒಣಹಾಕಿ ನಂತರ ಪೌಡರ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ. ಅಕಸ್ಮಾತ್ ನಿಮಗೆ ಆ ಥರ ಅಷ್ಟೊಂದು ಕಷ್ಟಪಡೋಕ್ಕಾಗಲ್ಲ ಅನ್ನೋದಾದರೆ ನೀವು ಅಂಗಡಿಯಲ್ಲೇ ತರ್ಬೋದು. ರೆಡಿಮೇಡ್ ನಿಮಗೆ ಅಕ್ಕಿ ಹಿಟ್ಟು ಕೂಡ ಸಿಗುತ್ತೆ. ಸೊ ನಾನು ಮನೆಯಲ್ಲಿ ಮಾಡಿರುವಂತಹ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನಾನು ಮತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಅಲ್ಲ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ ನಂತರ ಅಜ್ವೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನ್ನ ಕೈಯಲ್ಲಿ ಈ ಥರ ಮ್ಯಾಶ್ ಮಾಡಿಕೊಂಡು ನಾವು ಹಾಕ್ಕೊಳ್ಬೇಕಾಗುತ್ತೆ. ಸೊ ಅಜ್ವೈನ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಅಜ್ವೈನ್ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಮತ್ತು ತುಂಬಾ ಚೆನ್ನಾಗಿ ಜೀರ್ಣಕ್ರಿಯೆ ಕೂಡ ಆಗುತ್ತೆ. ನಂತರ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ನಾನು ಸುಮಾರು 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ನಾನು ಉಪಯೋಗಿಸಿದ್ದೀನಿ. ನಂತರ ಈಗ ಇಲ್ಲಿ ಒಂದು ಪ್ಯಾನ್ ತೊಗೊಳ್ಳೋಣ. ಪ್ಯಾನಿಗೆ ಇವಾಗ ನಾನು ಇಲ್ಲಿ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ಕಪ್ಪಿನ ಅಳತೆಯಲ್ಲಿ ನಾನು ಎಲ್ಲ ಮೆಜರ್ಮೆಂಟ್ ಕೂಡ ತೊಗೊಂಡಿರೋದು ಫ್ರೆಂಡ್ಸ್. ಸೊ ಹಾಗಾಗಿ ಯಾವುದೇ ಒಂದು ರೆಸಿಪಿಗಳನ್ನು ನೀವು ತಯಾರಿಸಬೇಕಾದ್ರೆ 1 ಕಪ್ಪಿನ ಅಳತೆಯನ್ನು ತೊಗೊಳ್ಳಿ. ಕಪ್ಪು ಅಥವಾ ಬೌಲು ಯಾವುದಾದ್ರೂ ಓಕೆ. ದೊಡ್ಡದ ಬೌಲ್ ತೊಗೊಳ್ಳೋದಾದರೆ ಅದನ್ನು ಕೂಡ ತೊಗೊಳ್ಬೋದು. ನಂತರ ಈಗ ಇಲ್ಲಿ 1 ಸ್ಪೂನ್ ಆಗೋಷ್ಟು ನಾನು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಈ ಒಂದು ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಬೆಣ್ಣೆ ಹಾಕಿದ ನಂತರ ನೀರು ನೋಡಿ ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ. ಬೇಕು ಅಂತಂದರೆ ಇದಕ್ಕೆ ನೀವು ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಈ ರೀತಿ ನಾವು ಬೆಣ್ಣೆಯನ್ನು ನೀಟಾಗಿ ಕರಗಿಸ್ಕೊಂಡು, ಹಾಗೆ ನೀರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇರಬೇಕು ನಮಗೆ. ನಂತರ ಈಗ ಅದೇ ಕಪ್ಪಿನ ಅಳತೆಯಲ್ಲಿ ನೋಡ್ಬೋದು ನೀವು, ಆ ಕಪ್ಪಿನ ಅಳತೆಯಲ್ಲೇ 1 ಕಪ್ ಆಗುವಷ್ಟು ನಾನು ರವೆಯನ್ನು ತೊಗೊಂಡಿದ್ದೀನಿ. ಇದು ರವೆ ಅಂದರೆ ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ, ದಪ್ಪ ರವೆ. ಸೊ ಆ ರವೆನ ಉಪಯೋಗಿಸಿದ್ದೀನಿ. ಇದು ಬನ್ಸಿ ರವೆ ಅಲ್ಲ, ದಪ್ಪ ರವೆ ಅಂತ. ಸಣ್ಣ, ಈಗ ಒಂದು ಚಿರೋಟಿ ರವೆಗಿಂತ ಸ್ವಲ್ಪ ದೊಡ್ಡ ಗಾತ್ರದಿರುತ್ತಲ್ಲ, ಆ ಒಂದು ರವೆಯನ್ನು ತೊಗೊಳ್ತಾ ಇರೋದು. ಸೊ ಈಗ ಆ ರವೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟಿರಬಾರ್ದು, ಆಗಬಾರ್ದು, ಆ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಹಾಕಿದ ತಕ್ಷಣ ಕೂಡ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟು ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಈ ರೀತಿಯಾಗಿ ನಮಗೆ ರೆಡಿ ಆಗಬೇಕು. ನೋಡಿ, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ಒಂದು ಟೇಸ್ಟನ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಮಾಮೂಲಿಯಾಗಿ ಚಕ್ಲಿಯನ್ನು ನಾವು ಸುಮಾರು ಸಲ ತಯಾರಿಸಿರ್ತೀವಿ. ಬಟ್ ಈ ರೀತಿ ಚಕ್ಲಿನ ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ, ನಿಮಗೆ ಗೊತ್ತಾಗುತ್ತೆ ಇದರ ಟೇಸ್ಟು ಹೇಗಿರುತ್ತೆ ಅಂತ. ನೀವೇ ಕೂಡ ಮತ್ತೆ ಇದನ್ನು ಮಾಡ್ಕೊಂಡು ತಿಂತೀರ. ಇದನ್ನು ಸುಮಾರು ಒಂದು 3 ತಿಂಗಳವರೆಗೂ ಕೂಡ ನೀವು ಸ್ಟೋರ್ ಮಾಡಿ ಇಡ್ಬೋದು. ಈಗ ರವೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇಷ್ಟು ಗಟ್ಟಿ ಇದ್ದರೆ ಕರೆಕ್ಟಾಗಿ ಆಗಿದೆ ಅಂತ. ಓಕೆ, ರವೆ ಕೂಡ ಚೆನ್ನಾಗಿ ಬೆಂದಿರಬೇಕು ಮತ್ತು ತೆಳ್ಳಗೆ ಇರಬೇಕು, ಜಾಸ್ತಿ ಗಟ್ಟಿ ಆಗಬಾರ್ದು. ಉಪ್ಪಿಟ್ಟು ಥರ ನಮಗೆ ಗಟ್ಟಿ ಆಗಬಾರ್ದು ಇದು. ಹಾಗಾಗಿ ನೋಡಿ, ಈ ರೀತಿಯಾಗಿ ಇರಬೇಕು. ಜಾಸ್ತಿ ಗಟ್ಟಿ ಆದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದ್ದರೆ, ಯಾಕೆಂದರೆ 1 ಕಪ್ ನಾವು ಉಪ್ಪಿಟ್ಟಿಗೆ ಬಳಸೋದ್ರೆ 2 ಕಪ್ ನೀರನ್ನು ಹಾಕ್ಕೊಳ್ತೀವಿ. ಸೊ ಇದಕ್ಕೆ 3 ಕಪ್ ಆಗುವಷ್ಟು ನಾವು ನೀರನ್ನು ಹಾಕ್ಕೊಂಡಿದ್ದೀವಿ. ಈಗ ರವೆ ಹಾಕಿದ ನಂತರ ಅದರಲ್ಲಿ ನಾನು ಅರ್ಧ ಆಗುವಷ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಮೊದಲಿಗೆ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಮಿಕ್ಕಿದ್ದ ರವೆಯನ್ನು ಕೂಡ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟು ಸ್ವಲ್ಪ ಬಿಸಿ ಇರುತ್ತಲ್ವ, ಸೊ ಹಾಗಾಗಿ ನಂತರ ನೋಡಿ ಈಗ ಎಲ್ಲ ರವೆನೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ ನಂತರ ಈಗ ಈ ರೀತಿಯಾಗಿ ನಾವು ಮಿಕ್ಸ್ ಕೈಯಿಂದನೇ ಸ್ವಲ್ಪ ತಣ್ಣಗಾದ ನಂತರ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಅಲ್ಲಲ್ಲಿ ಗಂಟು ಹಾಗೆ ಉಳ್ಕೊಳ್ಳುತ್ತೆ ರವೆ. ಹಾಗಾಗಿ ಕೈಯಿಂದನೇ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ, ಅದಾದ ನಂತರ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಉಪಯೋಗಿಸ್ತಾ ಇರೋದು ತಣ್ಣೀರೇ, ಬಿಸಿನೀರಲ್ಲ, ಮಾಮೂಲಿಯಾಗಿರುವಂಥ ನೀರನ್ನು ನಾನು ವಾರಮ್ ವಾಟರ್ನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಇವಾಗ ಕಲಿಸ್ಕೋಬೇಕು.
ಹಿಟ್ಟು ನಾವು ಚಕ್ಲಿ ಯಾವುದೇ ಚಕ್ಲಿ ಮಾಡಬೇಕಾದ್ರೂ ಅಷ್ಟೇ ಹಿಟ್ಟು ನಮಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ನಂತರ ಚಕ್ಲಿಯನ್ನು ತಯಾರಿಸಬೇಕು. ಕೆಲವೊಂದು ಸಲ ತುಂಬಾ ತೆಳ್ಳಗಾಗಿರುತ್ತೆ, ಕೆಲವೊಂದು ಸಲ ತುಂಬ ಗಟ್ಟಿಯಾಗಿರುತ್ತೆ. ಗಟ್ಟಿಯಾದರೆ ಅಲ್ಲಲ್ಲೇ ಕಟ್ಟಾಗ್ತಾ ಇರುತ್ತೆ, ತೆಳ್ಳಗಾದರೆ ನಮಗೆ ಶೇಪೇ ಬರೋದಿಲ್ಲ, ಹಾಗಾಗುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ನಾವು ಹಿಟ್ಟನ್ನು ಕಲಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಚಕ್ಲಿ ತಯಾರಿಸ್ಬೇಕಾದ್ರೆ. ನಂತರ ಈಗ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಸ್ವಲ್ಪ ಸ್ವಲ್ಪ ತೆಳ್ಳಗೆ ನಾನು ಇದು ಮಾಮೂಲಿ ಚಕ್ಲಿ ಮಾಡೋದಕ್ಕಿಂತ ಸ್ವಲ್ಪ ತೆಳ್ಳಗೆ, ಅಂದರೆ ಸ್ವಲ್ಪ ಅಂದರೆ ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಅಂದರೆ 100ಗೆ ಒಂದು 5% ಸ್ವಲ್ಪ ತೆಳ್ಳಗೆ ಅದನ್ನು ಮಾಡ್ಕೊಂಡಿದ್ದೀನಿ. ಏಕೆಂದರೆ ರವೆ ಹಾಕಿರೋದ್ರಿಂದ. ಏಕೆಂದರೆ ಇದನ್ನು ಒಂದು 5 ನಿಮಿಷ ನೀವು ರೆಸ್ಟಿಗೆ ಇಡಬೇಕಾಗುತ್ತೆ. ಅಕಸ್ಮಾತ್ ರೆಸ್ಟಿಗೆ ಇಡೋಲ್ಲ ಅನ್ನೋದಾದರೆ ಕರೆಕ್ಟಾಗಿ ಒಂದು ಹದಕ್ಕೆ ಕಲಿಸ್ಕೊಳ್ಳಿ. 5 ನಿಮಿಷ ಆದರೂ ರೆಸ್ಟಿಗೆ ಇಡ್ತೀನಿ ನಾನು. 5 ನಿಮಿಷ ರೆಸ್ಟಿಗೆ ಇಟ್ಟ ನಂತರ ಇಲ್ಲಿ ನಾನು ಚಕ್ಲಿ ಒಳ್ಳನ್ನು ತೊಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು. ಇದನ್ನು ಹಾಕಿದ ನಂತರ ನಾವು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳೋಣ. ನಾನು ಎಣ್ಣೆ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿದ್ರಲ್ಲ ಈ ರೀತಿ ಸುತ್ತಲೂ ಎಣ್ಣೆ ಗ್ರೀಸ್ ಮಾಡಿದ್ರೆ ಹಿಟ್ಟು ಅಂಟ್ಕೊಳ್ಳಲ್ಲ ಅಂತ ಅಷ್ಟೇ. ನಂತರ ಈಗ ಇದನ್ನು ಹಿಟ್ಟನ್ನು ತಗೊಳ್ಳೋಣ. ಸ್ವಲ್ಪ ಸ್ವಲ್ಪ ಹೀಗೆ ಮಾಡಿ ನಾವು ಹಿಟ್ಟನ್ನು ಅದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಹಾಕ್ಕೊಳ್ಳೋಣ. ಹೀಗೆ ನಾನು ಇದನ್ನು ಫುಲ್ಫಿಲ್ ಮಾಡ್ಕೊಳ್ತೀನಿ. ತುಂಬಾ ಈಸಿಯಾಗಿರುತ್ತೆ. ನಿಮಗೆ ಸಂಜೆ ಏನಾದರೂ ತಿನ್ನಬೇಕು ಅನಿಸಾಗ ದಿಢೀರಾಗಿ ಮಾಡ್ಕೊಳ್ಳುವಂಥ ಕೇವಲ 10 ನಿಮಿಷದಲ್ಲಿ ಆಗುವಂತಹ ರುಚಿಯಾದ ಗರಿಗರಿಯಾದ ಚಕ್ಲಿ ಇದು. ಈ ಒಂದು ಚಕ್ಲಿನ ಒಂದು ಸಲ ತಯಾರಿಸಿ ತಿಂದರೆ ಇದು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಚಕ್ಲಿ ರೆಸಿಪಿ. ಸೊ ನಾನು ನನ್ನ ಚಾನಲಲ್ಲಿ ಸುಮಾರು ಚಕ್ಲಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ದಯವಿಟ್ಟು ನೀವು ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಚಾನಲಲ್ಲಿ ಚೆಕ್ ಮಾಡಿ, ಎಲ್ಲ ಥರದ ಚಕ್ಲಿ ರೆಸಿಪಿಗಳು ಕೂಡ ನಿಮಗೆ ಸಿಗುತ್ತೆ. ಓಕೆ, ಈಗ ನೋಡಿ ಅದನ್ನು ಕ್ಲೋಸ್ ಮಾಡಿದ್ದೀನಿ. ನಂತರ ಇವಾಗ ನಾನು ಇದನ್ನು ಚಕ್ಲಿಯನ್ನು ಒತ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು. ಹಿಟ್ಟು ನಾವು ಕಲಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಗಮನದಲ್ಲಿ ನೀರು ಎಷ್ಟು ಹಾಕಬೇಕು ಅದನ್ನು ನೋಡಿಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ ಸ್ವಲ್ಪನೂ ಕೂಡ ಕಟ್ಟಾಗ್ತಿಲ್ಲ. ಇದು ರವೆಯಿಂದ ಮಾಡಿರೋಂಥ ಚಕ್ಲಿ ಅಂತ ಖಂಡಿತವಾಗ್ಲೂ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿದೆ, ಎಷ್ಟು ಸಾಫ್ಟಾಗಿ ಕೂಡ ಇದೆ ನೋಡ್ಬೋದು ನೀವು. ಹಾಗೆ ಇದನ್ನು ನೀವು ಎಣ್ಣೆಯಲ್ಲಿ ಕರೆದು ನಂತರ ತಿಂದಾಗಲೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಓಕೆ, ಇದಕ್ಕೆ ಕಡಲೆ ಹಿಟ್ಟು ನಾವು ಮೈದಾ ಅವಲಕ್ಕಿ ಏನು ಕೂಡ ಉಪಯೋಗಿಸಿಲ್ಲ. ಸೊ ನೋಡ್ಬೋದು ಈ ರೀತಿಯಾಗಿ ಚಕ್ಲಿಯನ್ನು ನಾನು ತಯಾರಿಸಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಎಣ್ಣೆನ ಆಲ್ರೆಡಿ ನಾನು ಬಿಸಿಗೆ ಇಟ್ಟಿದ್ದೀನಿ. ಮೀಡಿಯಮ್ ಆಗಿ ಎಣ್ಣೆ ಕಾಯಲಿ, ಜಾಸ್ತಿ ಹೈ ಫ್ಲೇಮ್ ಆಗಿ ನೀವು ಎಣ್ಣೆನ ಬಿಸಿ ಮಾಡಿ ನಂತರ ಚಕ್ಲಿಯನ್ನು ಹಾಕಿದ್ರೆ ಬೇಗ ಕೆಂಪಗಾಗುತ್ತೆ ಒಳಗಡೆ, ಹಾಗೆ ಗರಿ ಗರಿಯಾಗಿರೋದಿಲ್ಲ, ಹಾಗೆ ಹಸಿ ಹಸಿ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ನಾವು ಎಣ್ಣೆಯನ್ನು ಬಿಸಿ ಮಾಡಬೇಕು ಅಂದಾಗ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಬಿಸಿ ಮಾಡಬೇಕು. ನಂತರ ಈಗ ಚಕ್ಲಿಗಳನ್ನು ಸ್ವಲ್ಪ ದೂರ ದೂರ ಹಾಕ್ಕೊಳ್ಳೋಣ. ಒಂದಕ್ಕೊಂದು ಅಂಟ್ಕೊಳ್ಳೋದು ಬೇಡ ಅಷ್ಟೇ, ಜಾಸ್ತಿ ದೂರ ದೂರ ಏನು ಬೇಡ, ಈ ರೀತಿಯಾಗಿ ಹಾಕ್ಕೊಂಡ್ರೆ ಸಾಕು. ಸೊ ಹಾಕಿದ ನಂತರ ಸ್ಟವ್ನ ನಾವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಈಗ ನೋಡಿ ನಾನು ಒಂದು 2 ಸೆಕೆಂಡ್ ಆದ ನಂತರ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕು. ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಆಗ ನಮಗೆ ಗೊತ್ತಾಗುತ್ತೆ ಇದು ಚಕ್ಲಿ ಚೆನ್ನಾಗಿ ಆಗಿದೆ ಅಂತ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ. ತುಂಬಾ ಈಸಿಯಾಗಿರೋವಂಥದ್ದು, ಮತ್ತು ಆಚೆಯಿಂದ ನಾವು ಮಕ್ಕಳಿಗೆ ತಂದು ಕೊಡೋದು ಅಷ್ಟು ಹೆಲ್ದಿ ಇರಲ್ಲ. ಮನೆಯಲ್ಲಿಯೇ ರುಚಿಯಾಗಿರುವಂಥ ಶುಚಿಯಾಗಿರುವಂತಹ ಒಂದು ಚಕ್ಲಿಗಳನ್ನು ತಯಾರಿಸಿ ಮಕ್ಕಳಿಗೆ ಖಂಡಿತವಾಗ್ಲೂ ಕೊಡಿ. ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಸೊ ಈಗ ನೋಡಿ ಎರಡು ಕಡೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ನಂತರ ಆಗಿದೆ ನೋಡ್ಬೋದು ನೀವು. ಈ ರೀತಿ ಗರಿ ಗರಿಯಾಗಿ ಚಕ್ಲಿ ರೆಡಿಯಾಗಿದೆ. ಸೊ ಮತ್ತೆ ಇನ್ನೊಂದು ಬ್ಯಾಚನ್ನು ನಾನು ಚಕ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಮೈದಾ ಅವಲಕ್ಕಿ ಇಲ್ಲದೆ 10 ನಿಮಿಷದಲ್ಲಿ ಗರಿ ಗರಿಯಾಗಿರುವಂಥ ಚಕ್ಲಿಯನ್ನು ನಾನು ತಯಾರಿಸುವಂಥ ವಿಧಾನ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಈ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.